ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 4 ವಾಕ್ಯ 2-12. ತರುವಾಯ ಅವನ ತಮ್ಮನಾದ ಏಬೇಲನಿಗೆ ಜನ್ಮವಿತ್ತಳು. ಏಬೇಲನು ಕುರಿಗಾಯಿಯಾದನು, ಕಾಯಿನನು ವ್ಯವಸಾಯಗಾರನಾದನು. ಕ್ರಮೇಣ ಕಾಯಿನನು ತಾನು ಬೆಳೆಸಿದ ಫಸಲಲ್ಲಿ ಕೆಲವನ್ನು ತಂದು ಸರ್ವೇಶ್ವರ ಸ್ವಾಮಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಅಂತೆಯೇ ಏಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಸಮರ್ಪಿಸಿದನು. ಸರ್ವೇಶ್ವರ ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು, ಆದರೆ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಕಡು ಕೋಪಗೊಂಡನು, ಅವನ ಮುಖ ಸಿಂಡರಿಸಿತು. ಆಗ ಸರ್ವೇಶ್ವರ ಕಾಯಿನನಿಗೆ, ಕೋಪವೇಕೆ, ಮುಖ ಸಿಂಡರಿಕೆ ಏಕೆ? ನೀನು ಒಳಿತನ್ನು ಮಾಡಿದ್ದರೆ ತಲೆ ಎತ್ತುತ್ತಿದ್ದೆ, ಕೆಡುಕನ್ನು ಮಾಡಿದ್ದರಿಂದ ಪಾಪವು ಹೊಸ್ತಿಲಲ್ಲಿ ಹೊಂಚು ಹಾಕುತ್ತಿದೆ, ಅದು ನಿನ್ನನ್ನು ಬಯಸುತ್ತಿದೆ, ನೀನು ಅದನ್ನು ಜಯಿಸಬೇಕು ಎಂದರು. ಬಳಿಕ ಕಾಯಿನನು ತಮ್ಮ ಏಬೇಲನಿಗೆ ಹೊಲಕ್ಕೆ ಹೋಗೋಣ ಬಾ ಎಂದು ಕರೆದನು. ಅವರಿಬ್ಬರು ಅಲ್ಲಿಗೆ ಬಂದಾಗ ಕಾಯಿನನು ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ನಿನ್ನ ತಮ್ಮನೆಲ್ಲಿ ಎಂದು ಸರ್ವೇಶ್ವರ ಕೇಳಿದಾಗ, ನಾನರಿಯೆ, ನನ್ನ ತಮ್ಮನಿಗೆ ನಾನೇನು ಕಾವಲುಗಾರನೋ ಎಂದು ಕಾಯಿನನು ಉತ್ತರ ಕೊಟ್ಟನು. ಆಗ ಸರ್ವೇಶ್ವರ, ನೀನು ಎಂಥ ಕೃತ್ಯವೆಸಗಿದೆ? ಪ್ರತೀಕಾರಕ್ಕಾಗಿ ನೆಲದಿಂದ ನಿನ್ನ ತಮ್ಮನ ರಕ್ತ ಕೂಗಿ ನನಗೆ ಮೊರೆ ಇಡುತ್ತಿದೆ. ಕೇಳು, ನಿನ್ನ ಕೈ ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ನೆಲದಿಂದ ನೀನು ಶಾಪಗ್ರಸ್ತನು, ತಿರಸ್ಕೃತನು. ಇದನ್ನು ನೀನು ವ್ಯವಸಾಯ ಮಾಡಿದರೂ ಇನ್ನು ಮುಂದೆ ಇದು ಫಲ ಕೊಡುವುದಿಲ್ಲ. ನೆಲೆಯಿಲ್ಲದೆ ನೀನು ಲೋಕದಲ್ಲಿ ಅಲೆಮಾರಿಯಾಗಿರಬೇಕು ಎಂದರು. ಕಾಯಿನನು ವ್ಯವಸಾಯ ಮಾಡುವವನು, ಏಬೇಲನು ಕುರಿ ಕಾಯುವವನು ಎಂದು ದೇವರ ವಾಕ್ಯ ತಿಳಿಸುತ್ತದೆ. ಸರ್ವೇಶ್ವರ ಏಬೇಲನ ಕಾಣಿಕೆ ಮೆಚ್ಚಿದ ಕಾರಣಕ್ಕೆ ಕಾಯಿನನು ಕಡು ಕೋಪಗೊಂಡನು. ಕೋಪವೇಕೆ ಎಂದು ಸರ್ವೇಶ್ವರ ಕೇಳುತ್ತಾರೆ. ಪಾಪವು ಹೊಸ್ತಿಲಲ್ಲಿ ಹೊಂಚು ಹಾಕುತ್ತಿದೆ ಎಂದು ದೇವರು ಹೇಳುತ್ತಾರೆ. ನಮ್ಮ ಗಮನದಲ್ಲಿರಬೇಕು. ನಮ್ಮ ಪಾಪ, ಜಗಳ, ಗೊಣಗುಟ್ಟುವಿಕೆ, ಮತ್ಸರ ಇವುಗಳೆಲ್ಲವೂ ನಮ್ಮನ್ನು ನಾಶ ಮಾಡಲೆಂದು ಹೊಂಚು ಹಾಕುತ್ತಿದೆ. ನಮ್ಮನ್ನು ಅಲೆಮಾರಿಯ ಜೀವನಕ್ಕೆ ಕರೆದುಕೊಂಡು ಹೋಗುತ್ತದೆ. ದೇವರು ಕೋಪವೇಕೆ ಎಂದು ಕೇಳಿದಾಗ ದೇವರಿಗೆ ಕಾಯಿನ ಸರಿಯಾಗಿ ಉತ್ತರಿಸುವುದಿಲ್ಲ. ಬದಲಿಗೆ ತಲೆ ತಗ್ಗಿಸಿ ನಿಂತುಕೊಂಡ. ನಮ್ಮಲ್ಲಿ ಉಂಟಾಗುವ ಸಣ್ಣ ಪುಟ್ಟ ತಪ್ಪುಗಳನ್ನು ದೇವರಿಗೆ ಒಪ್ಪಿಸಬೇಕು. ಒಪ್ಪಿಸಿದಾಗ ದೇವರು ಮುಂದೆ ಹೋಗುವ ದೊಡ್ಡ ಅನಾಹುತವನ್ನು ತಪ್ಪಿಸುತ್ತಾರೆ. ತನ್ನ ತಮ್ಮನನ್ನೇ ಕೊಂದ ಕಾಯಿನನ ಮಾರ್ಗವನ್ನು ಅನುಸರಿಸದೆ ದೇವರ ಮಾರ್ಗವನ್ನು ಹಿಡಿಯೋಣ. ದೇವರು ನಮ್ಮ ಬಲಹೀನತೆಗಳನ್ನು ತೆಗೆದುಹಾಕುತ್ತಾರೆ, ಅವರ ಬಲವನ್ನು ಕೊಡುತ್ತಾರೆ. ಯೋಹಾನನು ಬರೆದ ಮೊದಲನೆಯ ಪತ್ರ, ಅಧ್ಯಾಯ 4 ವಾಕ್ಯ 18. ನಮಗೆ ತಿಳಿದಿರುವಂತೆ ದೇವರಿಂದ ಜನಿಸಿದವನು ಪಾಪಜೀವಿಯಾಗಿರುವುದಿಲ್ಲ, ಏಕೆಂದರೆ ದೇವರ ಪುತ್ರನ ರಕ್ಷಣೆ ಅವನಿಗಿದೆ. ಕೇಡಿಗನ ಹಿಡಿತಕ್ಕೆ ಅವನು ಸಿಗನು. ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸೋಣ. ಯೇಸುವೆ, ನಾವು ಪದೇ ಪದೇ ಪಾಪಗಳನ್ನು ಮಾಡಿ ನಿಮಗೂ ನಮಗೂ ಪಾಪವೆಂಬ ಗೋಡೆಯನ್ನು ನಿರ್ಮಿಸಿದ್ದೇವೆ. ತಂದೆ, ನೀವು ಒಳ್ಳೆಯವರು. ನಿಮ್ಮ ಮಹಾಕೃಪೆಯ ನಿಮಿತ್ತ ನಾವಿನ್ನೂ ಜೀವಂತವಾಗಿದ್ದೇವೆ. ಹಲ್ಲೆಲೂಯ. ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ಮಳೆ ಸುರಿಸುವ ಕರುಣೆಯ ಸಾಗರ ನೀವು. ಸ್ವಾಮಿ, ನಿಮ್ಮನ್ನು ಮಹಿಮೆಪಡಿಸುವಂಥ ಗುಣ ಕಲಿಸು ಅಪ್ಪ. ಸ್ತೋತ್ರ ಅಪ್ಪ. ಎಲ್ಲ ವಿಧವಾದ ಕೋಪಗಳನ್ನು, ಕೆಡುಕಿಗೆ ದಾರಿ ಮಾಡುವಂಥ
ಸಕಲ ವಿಧವಾದ ಕೆಟ್ಟ ಆಲೋಚನೆಗಳನ್ನು ಯೇಸುವಿನ ಪರಿಶುದ್ಧವಾದ ರಕ್ತದಿಂದ ದಹಿಸಿ ಹಾಕಪ್ಪ. ಯಾವುದೇ ಪಾಪವು ನನ್ನ ಹೊಸ್ತಿಲಲ್ಲಿ ಹೊಂಚು ಹಾಕಿ ನನ್ನನ್ನು ಹಿಡಿಯದಂತೆ ನಿಮ್ಮ ದಿವ್ಯ ರಕ್ತ ನನಗೆ ಕೋಟೆಯಾಗಿರಲಿ. ಜೋಸೇಫನು ಪಾಪವನ್ನು ಬಿಟ್ಟು ಓಡಿ ಹೋದಂತೆ ನಾವು ಕೂಡ ಪಾಪದ ಜೀವಿತದಿಂದ ದೂರ ಇರುವಂತೆ ಮಾಡಿ ತಂದೆ. ಜೋಸೇಫನ ಸಂಗಡ ಇದ್ದ ದೇವರ ಆತ್ಮನನ್ನು ನಮಗೂ ನೀಡಿ ನಮ್ಮನ್ನು ಬಲಪಡಿಸು ತಂದೆ. ನಮ್ಮ ಪಾಪಗಳ ನಿಮಿತ್ತ ಶಿಲುಬೆಯಲ್ಲಿ ತೂಗಲ್ಪಟ್ಟಿರಿ, ಜಡಿಯಲ್ಪಟ್ಟಿರಿ, ಪರಿಹಾಸ್ಯಕ್ಕೊಳಗಾದಿರಿ ಸ್ವಾಮಿ. ಶಿಲುಬೆಯಲ್ಲಿ ನನಗಾಗಿ ಸುರಿಸಿದ ರಕ್ತ ನನ್ನನ್ನು ಪರಿಶುದ್ಧ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಡೆಸಲಿ ಯೇಸುವೆ. ನಿಮಗಾಗಿ 1 ಹೆಜ್ಜೆ ನಾನಿಟ್ಟಾಗ ಯೇಸುವೆ ನನಗಾಗಿ 10 ಹೆಜ್ಜೆ ಇಟ್ಟು ಓಡಿ ಬರುವ ಯೇಸುವಿನ ರಕ್ತಕ್ಕೆ ಸ್ತೋತ್ರ, ಕೋಟಿ ಸ್ತೋತ್ರ. ಯೋಹಾನನು ಬರೆದ ಮೊದಲನೆಯ ಪತ್ರ, ಅಧ್ಯಾಯ 5, ವಾಕ್ಯ 12. ಯಾರಲ್ಲಿ ದೇವರ ಪುತ್ರ ಇದ್ದಾನೋ ಅವನಲ್ಲಿ ಆ ಜೀವವಿರುತ್ತದೆ, ಯಾರಲ್ಲಿ ದೇವರ ಪುತ್ರನಿಲ್ಲವೋ ಅವನಲ್ಲಿ ಆ ಜೀವವಿರುವುದಿಲ್ಲ. ಆಮೇನ್, ಹಲ್ಲೆಲೂಯ. ಯಾರಲ್ಲಿ ದೇವರ ಪುತ್ರ ಇದ್ದಾನೋ ಅವನಲ್ಲಿ ಆ ಜೀವವಿರುತ್ತದೆ, ಯಾರಲ್ಲಿ ದೇವರ ಪುತ್ರನಿಲ್ಲವೋ ಅವನಲ್ಲಿ ಆ ಜೀವವಿರುವುದಿಲ್ಲ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್.